ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹುಷಾರಿಲ್ಲ ನೋಡ್ರಿ. ಮಾತಾಡಕ್ಕೂ ಆಗ್ತಾ ಇಲ್ಲ. ಆದರೂ ಕೂಡ ಎಡಿಟಿಂಗ್ ಮಾಡಕತ್ತೀನಿ ಬಿಕಾಸ್ ಮತ್ತೆ ರೆಸ್ಟ್ ಮಾಡಿ ಆಮೇಲೆ ಎಡಿಟಿಂಗ್ ಮಾಡ್ಬೇಕಂದ್ರೆ ಲೇಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇದು ಲಾಸ್ಟ್ ಶುಕ್ರ ಗೌರಿ ಪೂಜಾ ದಿನ ನೋಡ್ರಿ. ಅಂದ್ರೆ 4ನೇ ಶುಕ್ರವಾರ. ನಾನು ಚಿನ್ನು ರೆಡಿ ಆಗಿದ್ದೀವಿ. ಟೈಮ್ ಬಂದು 12:30 ಆಗೈತೆ ನೋಡ್ರಿ. ನಾನು ಮನೆಯೊಳಗೆ ಸಿಂಪಲ್ ಆಗಿ ಶುಕ್ರ ಗೌರಿ ಪೂಜೆ ಮಾಡಿದ್ದೇನೆ. ಯಾಕಂದ್ರೆ ಆಲ್ರೆಡಿ ನಮ್ದು ಲಾಸ್ಟ್ ಪೂಜೆದು ಎಲ್ಲ ಮುಗ್ದೈತಿ. ಅಂದ್ರೆ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮುಗಿಸಿದ್ದೇನೆ. ಅದಕ್ಕೋಸ್ಕರ ಉಳಿದಿದ್ದೆಲ್ಲ ನಾನು ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಡ್ತೇನೆ. ನಾನು ಚಿನ್ನು ರೆಡಿ ಆಗಿದ್ದೀವಿ. ನಾನು ಸೀರೆ ಈ ಥರ ಉಟ್ಕೊಂಡೆ ನೋಡ್ರಿ. ಏನಂದ್ರೆ ನಮ್ಮ ಮನೆ ಕಡೆ ಒಂದು ಪೂಜೆ ಇತ್ತು. ಅಂದ್ರೆ ಶುಕ್ರ ಗೌರಿ ಲಾಸ್ಟ್. ಸೊ ಅವರು ಆರತಿ ತಗೊಂಡ್ ಬಂದಿದ್ರ. ಹಂಗಾಗಿ ಈ ತರ ರೆಡಿ ಆಗಿದ್ದೇನೆ. ನಾನು ಸೀರೆ ಶರಗ ಮ್ಯಾಲ ಪಿನ್ ಹಚ್ಕೊಂಡೆ ನೋಡ್ರಿ. ಯಾಕಂದ್ರ ಸಾಡಿ ಎಲ್ಲ ಇದಾಗ್ತೈತಿ ಅಂತ ಹೇಳಿ. ಮತ್ತೆ ಮಳೆ ಕೂಡ ಆಗತೈತಿ. ಹಂಗಾಗಿ ವಿಡಿಯೋನ ನಮ್ಮ ಹಸ್ಬೆಂಡ್ ಅವ್ರು ಮಾಡತ್ತಾರ. ಯಾಕಂದ್ರೆ ಅವರು ಆಗಸ್ಟ್ 15 ಸೆಲೆಬ್ರೇಟ್ ಎಲ್ಲ ಮಾಡಿ ಮನೆಗೆ ಜಸ್ಟ್ ಬಂದ್ರು ಹೋಗ್ಬೇಕಾದ್ರೆ. ಸೊ ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರು. ನಾನು ಮತ್ತೆ ಚಿನ್ನು ಇವಾಗ ಬಂದ್ವಿ ನೋಡ್ರಿ. ಇಲ್ಲಿ ಮನೆಯೊಳಗೆ ಈ ತರ ಪೂಜೆ ಮಾಡಿದಾರ. ಸೊ ಯಾರೂ ಬಂದಿರ್ಲಿಲ್ಲ. ನಾನ ಫಸ್ಟ್ ಹೋಗಿದ್ನಿ. ಸೊ ಫಸ್ಟ್ ಹೋದ ತಕ್ಷಣ ನಂದ ಫಸ್ಟ್ ಆರತಿ ಇಟ್ರು. ಆಮೇಲೆ ನೋಡ್ಬೋದು ಇಲ್ಲಿ ದೇವಿನ ಈ ತರ ಕೂರ್ಸಿದಾರ. ಸೀರೆ ಅದು ಉಡಿಸ್ಬಿಟ್ಟು ಬೆಳ್ಳಿ ಮುಖ ಅದು ಹಾಕಿದಾರ. ಸೊ ನಮ್ ಚಿನ್ನು ಅವ್ರ ಮನಿಯೊಳಗ ಒಂದ ಕ್ಯಾಟ್ ಇತ್ತು ನೋಡ್ರಿ. ಅದನ್ನ ನೋಡಾಕತ್ತಿದ್ದ. ಅದ್ರ ಬಾಜು ಕುಂಡ್ರಾತಿದ್ದ. ಆಮೇಲೆ ವಿಡಿಯೋ ಕೂಡ ಅವನ ಮಾಡ್ಕೊಂಡ್ ನಾನು. ಸೊ ಸ್ವಲ್ಪ ಅವ್ರ ಮನಿಯೊಳಗ ಏನೋ ಕೆಲಸ ಇತ್ತು ನೋಡ್ರಿ. ಹಂಗಾಗಿ ಉಡಿಯೋದು ಎಲ್ಲ ರೆಡಿ ಮಾಡ್ಕೊಳಕ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ನಿ. ಇಲ್ಲಿ ನೋಡ್ಬೋದ ಅವ್ರದ್ದೊಂದು ಬೆಕ್ಕ ಐತಿ, ಮಲ್ಕೊಂಡೈತಿ. ಮುಟ್ಟಾಕು ಕೊಡುವತ್ತಾಗಿತ್ತು. ಅಷ್ಟು ಒಂಥರ ಮಾಡಾಕತ್ತಿತ್ತ. ನಮ್ ಚಿನ್ನುಗ ಮುಟ್ಬೇಡ ಅಂತ ಅನ್ನತಿದ್ರ. ಅಂದ್ರ ಅದೊಂಥರ ಬೇರೆನ ಐತಿ, ಯಾರನ್ನೂ ಮುಟ್ಟಿಸ್ಕೊಳಂಗಿಲ್ಲ ಅಂತ ಅನ್ನತಿದ್ರ. ನಮ್ ಸುಂದ್ರಿ ಅಂತೂ ಆತರ ಇಲ್ಲ ನೋಡ್ರಿ. ಯಾರ್ ಮುಟ್ಟಿರೋ ಏನು ಮಾಡಂಗಿಲ್ಲ. ತೋರಿ ಭವಭಯಹಾರಿ ಭಾರಿ ದಯ ತೋರಿ ಶ್ರಾವಣದ ಮಾಸ ಪುಣ್ಯ ಪ್ರವಾಸ ಶ್ರಾವಣದ ಮಾಸ ಪುಣ್ಯ ಪ್ರವಾಸ ಜನಮನದಿ. ಪೂಜೆ ಎಲ್ಲ ಮುಗೀತ್ ನೋಡ್ರಿ. ಸೊ ನಾವ ಫಸ್ಟ್ ಹೋಗಿದ್ವಿಲ್ಲ. ಆಮೇಲೆ ಎಲ್ಲಾರು ಬಂದ್ರು. ಬಂದ್ಮ್ಯಾಗ ಪೂಜೆ ಮುಗಿಸ್ಕೊಂಡು ಇವಾಗ ಎಲ್ಲ ಕುತ್ಕೊಂಡೇವಿ. ಕೈಗದು ಎಲ್ಲ ಅರ್ಶಿನದು ಹಚ್ಚತಾರ ನೋಡ್ರಿ. ಮುತ್ತೈದೆಯರ್ನ ಇಟ್ಕೊಂಡಿರ್ತಾರಲ್ಲ ಹಂಗಾಗಿ. ಸೊ ಎಲ್ಲಾರ್ಗುನು ಅರ್ಶಿನದು ಹಚ್ಚಿ ಏನಂದ್ರೆ ಉಡಿ ತುಂಬ್ತಾರ. ಬಟ್ ನಾನದು ಆ ಥರ ಎಲ್ಲ ಮಾಡಂಗಿಲ್ಲ. ನಾನು ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಡ್ತೇನೆ. ಕೆಲವರೆಲ್ಲ ಒಂದೊಂದ್ ಥರ ಡಿಫ್ರೆಂಟ್ ಆಗಿ ಮಾಡ್ತಾರ. ಈಗ ನೋಡ್ಬೋದ ನನ್ನ ಕೈಗೆ ಅರ್ಶಿನ ಹಚ್ಚತಾರ, 2 ಕೈಗೆ. ಜೊತೆಗೆ ಕಾಲಿಗೂ ಕೂಡ ಅರ್ಶಿನ ಹಚ್ತಾರ. ಕಾಲಿಗೆ ಹಚ್ಚಾದ್ಮೇಲೆ ಉಡಿ ತುಂಬ್ತಾರ. ಸೊ ಇದೆಲ್ಲ ಮುಗೀತ. ಮತ್ತೇನಂದ್ರೆ ಅವರು ಅಂದ್ರೆ ಅಡುಗೆ ಮಾಡಿಸಿದ್ರು. ಸೊ ನೋಡ್ಬೋದು ಇಲ್ಲಿ ಈ ತರ ವೆರೈಟಿ ಅಡುಗೆ ಎಲ್ಲ ಮುತ್ತೈದೆಯರಿಗೆ ಊಟ ಕೊಟ್ರು. ಊಟ ಮಾಡ್ಕೊಂಡು ಈಗ ಜಸ್ಟ್ ನಮ್ಮ ಮನೆಗೆ ಬಂದ್ವಿ. ಫ್ರೆಂಡ್ಸ್ ನಿಮ್ಗೆ ಗೊತ್ತಾ, ನಾಳೆ ಐತಲ್ರಿ ನಮ್ಗೆ ಮಾರಿ ಹಬ್ಬ ಐತೆ. ಯಾಕಂದ್ರೆ ಟೈಮ್ ಟೇಬಲ್ ಕೊಟ್ಟಾಗ ನಮ್ ಚಿನ್ನು ನೋಡ್ರಿ ಹೆಂಗ ಅನ್ನಕತ್ತಾನ, ಮಾರಿ ಹಬ್ಬ ಐತನತನ. ಯಾಕಂದ್ರ ನೆಕ್ಸ್ಟ್ ಡೇನ ಅವಂದ ಎಕ್ಸಾಮ್ ಇದ್ದುವ, ಟೆಸ್ಟ್ಗಳು ಇದ್ದುವ. ಸೊ ಅದಕ್ಕೋಸ್ಕರ ಹಬ್ಬ ಎಲ್ಲ ಅಂತೇಳಿ ಅಡ್ಡಾಡಕತ್ತಿದ್ವಿ. ಅದಕ್ಕೆ ಹಂಗ ಅನ್ನತಿದ್ದ. ನಮ್ಮ ಮನೆಯೊಳಗೆ ಪೂಜೆ ಮಾಡಿದ್ವಲ್ಲ, ಅದು ಒಂದ್ ಪೇರು ಹಣ್ಣಾಗಿರ್ಲಿಲ್ಲ ನೋಡ್ರಿ. ಹಂಗಾಗಿ ಹಂಗ ಇಟ್ಟಿದ್ವಿ. ಸೊ ಇವಾಗ ಹಣ್ಣಾಗೈತಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ. ಅದಕ್ಕೆ ತಿನ್ನೋನ್ ಅಂತೇಳಿ ಕಟ್ ಮಾಡ್ಕೊಂಡು ತಗೊಂಡ್ ಬಂದಾನ. ನಿಮಗೂ ಬೇಕು ರೀ, ಮನೆಗೆ ಬರ್ರಿ ಕೊಡ್ತೇವ್ರಿ. ನಿಮಗೂ ಬೇಕಂದ್ರೆ ಮನೆಗೆ ಬರ್ರಿ ಕೊಡ್ತೇವ್ರಿ. ಸಾಲ್ಟ್ ಹಾಕೋಬೇಕಿದ್ರ ತುಂಬ್ರಿ ಸ್ವಲ್ಪ. ನಮ್ಮ ಹಸ್ಬೆಂಡ್ ಅವರು ಮನ್ಯಾಗ ಅದಾರ ನೋಡ್ರಿ. ಅವ್ರು ಬಂದ್ಮ್ಯಾಗ ನಾವು ಪೂಜೆಗೆ ಹೋಗಿದ್ವಿ. ಸೊ ಹಣ್ಣು ತಿನ್ನಂತಂದ್ರೆ ಒಲ್ಲೆ ಅನ್ನಕತ್ತಾರ. ಅವ್ರಿಗೂ ಸ್ವಲ್ಪ ಸರ್ದಿ ಆದಂಗಾಗಿತ್ತ. ಸ್ವಲ್ಪ ಜ್ವರ ಕೂಡ ಇತ್ತು. ಹಂಗಾಗಿ ತಿನ್ರಿ ಅಂದ್ರೆ ಇಲ್ಲ ನಂಗೆ ಆರಾಮ್ ಅನ್ಸತ್ತ, ನಂಗೆ ಬೇಡ ಅಂತಂದ್ರು. ಇಲ್ವಾ ಚಿನ್ನಿ ಈ ಕಡೆ ಬಾ. ಓಯ್ ಫೀಲ್ ಆಗತ್ತೈತಿ. ಅದು ಹೇಳು ಮನೆ ಮಾಡ್ರ ಸರಿಗಿಸಿದ ಮಾಡ್ತಿದ್ದ ನಾವು. ಹೇಳು ಈ ಕುಡ್ದ ಸರಿಗಿಸಿದ ಮಾಡ್ತಿದ್ದ ಅನ್ಸತ್ತ. ಅದಕ್ಕೆ ನಾನು ಫೀಲ್ ಆಗೋ ಬರ್ತೈತೆ. ಮಧ್ಯಾಹ್ನ ನಮ್ಮ ಮನೆ ಕಡೆ ಹೋಗಿದ್ವಿ ನೋಡ್ರಿ. ಅದಾದ್ಮೇಲೆ ಸಾಯಂಕಾಲ ಇಲ್ಲೇ ನಮ್ಮ ಆಂಟಿಗಳ ಮನೆಗೆ ಹೋಗಿದ್ವಿ. ಅವರು ಕೂಡ ಪೂಜೆ ಇಟ್ಕೊಂಡಾರ. ಅವ್ರ ಏನಂದ್ರ ಸಂಗೀತ ಕ್ಲಾಸಿಗೆ ಹೋಗ್ತಾರ ನೋಡ್ರಿ. ಹಂಗಾಗಿ ಹಾಡಾದು ಹಾಡಕತ್ತಾರ. ಸೊ ಚಂದ ಹಾಡಕತ್ತಾರ. ಇನ್ನು ಭಾಳ ಜನ ಬರ್ತಾರ, ಅವರು ಕೂಡ ಹಾಡ್ತಾರ. ಸೊ ಬರ್ರಿ ಏನೇನ್ ಆಗ್ತೈತೆ ಅಂತ ಹೇಳಿ ನೋಡೋಣಂತ. ಇವರು ಈ ತರ ಪೂಜೆ ಮಾಡಿದಾರ ನೋಡ್ರಿ. ಮಸ್ತ್ ಆಗೈತಿ. ನಮ್ ಚಿನ್ನುನ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಗೊಂಡಾನ. ಸೊ ಈ ತರ ಮಾಡಿದಾರ. ಉಡಿಯೋದು ಎಲ್ಲ ಅವ್ರ ಮಗಳಿಗೆ ಹೇಳಿದ್ರ. ಸೊ ಅವ್ರ ಮಗಳ ಎಲ್ಲಾರ್ಗು ಉಡಿಯೋದು ತುಂಬಾಕತ್ತಿದ್ರ ನೋಡ್ರಿ ಇಲ್ಲಿ. ನೀತಿ ತಂದಾನೆ ತಾನೋ ತಾನೆ ನಾನೋ, ತಂದಾನೆ ತಾನೋ ತಾನೆ ನಾನೋ, ಕಟ್ಟುವ ಪದ ಚಂದ
ಚಂದ ಇರುವ ಮರ ಚಂದ ನಮ್ಮೋಡು ನಮ್ಮವನ ಚಂದ ಸಾಕವ್ವ ನಿನಗಲ್ಲ ಕೈಯಾಗ ಹಾಕಿದ ಇಲ್ಲಿ ಹೋಗ್ತೈತ ಅಲ್ಲಿ ಕಲ್ಸಿಲ್ಲ ಸಣ್ಣೀರಿ ಇವತ್ತು ನೀ ಚಂದ ಆಡ್ತಾನೆ ಏ ಬರಾತನೇ ನಾನು ನೀ ಏನು ಮತ್ತೆ ಓಡ್ ಹೋಗ್ಬೇಡ ಎಲ್ಲಾರ ಮನೆಯೊಳಗೂ ಪೂಜೆ ಇರ್ತಾವ ನೋಡ್ರಿ. ಮತ್ತು ಪ್ರತಿಯೊಬ್ಬರು ಕೂಡ ಅರ್ಶಿನ ಕುಂಕುಮಕ್ಕೆ ಅಂತೇಳಿ ಕರೆದಿರ್ತಾರೆ. ಹಾಗಾಗಿ ಅಲ್ಲಿ ಬಂದವರೆಲ್ಲ ನಾವು ಬೇಗ ಹೋಗ್ತೇವಿ, ನಮ್ಗೆ ಉಡಿ ತುಂಬಿಡ್ರಿ ಅಂತ ಅನ್ನಕತ್ರ. ಸೊ ಹಾಗಾಗಿ ಅವರಿಗೆಲ್ಲ ಉಡಿ ತುಂಬಿದ್ರು. ಆಮೇಲೆ ನಾನು ಕೂಡ ನಾಳೆ ನಮ್ಮ ಚಿನ್ನೂನ ಎಕ್ಸಾಮ್ ಐತಿ, ನಾನು ಬೇಗ ಹೋಗ್ಬೇಕಂತ ಹೇಳಿದ್ನಿ. ಸೊ ಹಾಗಾಗಿ ನನಗೂ ಕೂಡ ಅರ್ಶಿನ ಕುಂಕುಮ ಇದು ಮಾಡತ್ತಾರ. ಸೊ ಜೊತೆಗೆ ಏನಂದ್ರೆ ಇದು ಕೊಟ್ಟರು, ಕಡುಬು ಕೊಟ್ರು ನೋಡ್ರಿ, ತಿಂತೀನಿ ಅಂತೇಳಿ. ಮತ್ತು ಊಟನೂ ಮಾಡ್ಕೊಂಡ ಹೋಗನತ್ತಿದ್ರು. ಬಟ್ ನಮ್ಗೆ ಲೇಟ್ ಆಗಿತ್ತು, ಹಾಗಾಗಿ ನಾವು ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ವಾಪಸ್ ಮನೆ ಹೋಗ್ತೀವಂತ ಅಂದ್ವಿ. ನೋಡ್ಬೋದು ಇಲ್ಲಿ ಉಡಿ ಎಲ್ಲ ತುಂಬಿದ್ರು. ಅವ್ರು ಮಾತ್ರ ಆಂಟಿ ಹಾಡು ಹಾಡ್ಕೊಂತ ಕೂತಿದ್ರು. ಅವ್ರ ಮಗಳ ಉಡಿ ತುಂಬೋದದು ಮಾಡಕತ್ತಿದ್ರ. ನಮ್ಮ ಚಿನ್ನೂನು ಅದಾನ ಕೂತಾನವ. ಸೊ ಅವನಿಗಂತೂ ಎಕ್ಸಾಮ್ದ ಟೆನ್ಷನನ ಇಲ್ಲ, ಆರಾಮಾಗಿ ಕೂತಾನ. ಮನೆಯೊಳಗೆ ನೋಡಿದ್ರೆ ಮಾರಿ ಹಬ್ಬ ಅಂತಂದ, ಇಲ್ಲಿ ನೋಡಿದ್ರೆ ಆರಾಮಾಗಿ ಟೆನ್ಷನ್ ಇಲ್ಲದೆ ಕೂತಿದ್ದಾನೆ. ಇನ್ನು ಮನೆ ಕಡೆನೂ ಹೋಗೋದೈತೆ ನೋಡ್ರಿ. ಸೊ ಮನೆಗೆ ಹೋಗಿ ಅಲ್ಲೂ ಕೂಡ ಉಡಿ ತುಂಬಿಕೊಂಡು ಆಮೇಲೆ ಮನೆಗೆ ಹೋಗಿ ನಮ್ಮ ಚಿನ್ನೋಗ ಸ್ಟಡಿ ಅದು ಮಾಡಿಸ್ಬೇಕು. ಸೊ ಇನ್ನೊಂದು ಸ್ವಲ್ಪ ಕೂಡು ಅನ್ನಕತ್ರ. ಮತ್ತು ಇನ್ನೊಂದು 10 ನಿಮಿಷ ಕೂತ್ವಿ. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಆವಾಗಲೇ ಹೇಳಿದ್ನಲ್ಲ ಕಡುಬು ಅಂತ ಹೇಳಿ, ಕಡುಬು ಕೊಟ್ರೆ ತಿಂದ್ವಿ. ಆಮೇಲೆ ಮತ್ತೆ ಮನೆ ಕಡೆ ಬಂದ್ವಿ. ಇಲ್ಲಿ ಕೂಡ ಉಡಿ ತುಂಬಿಸ್ಕೊಂಡ್ವಿ. ಎಲ್ಲ ಮುಗೀತಂತ ಹೇಳಿ ಮನೆಗೆ ಹೋಗಿದ್ವಿ ನೋಡ್ರಿ. ಆಮೇಲೆ ಇಲ್ಲಿ ಬಾಜುಕ ಒಬ್ರು ಅಕ್ಕಾರ ಬಂದು ಕರೆದು ಹೋಗಿದ್ರಂತ. ಮತ್ತು ಅದು ಗೊತ್ತಾದ ಕೂಡಲೇ ಮತ್ತು ಇಲ್ಲೂ ಕೂಡ ಬಂದ್ವಿ. ಇವರು ಕೂಡ ಲಾಸ್ಟ್ ಇವತ್ತು ಪೂಜೆ ಮಾಡ್ಕೊಂಡಾರ. ಸೊ ಪೂಜೆ ಚೆನ್ನಾಗಾಗೈತಿ. ಹಾ ಬರ್ರಿ ಅಲ್ಲಿ ಹೋಗ್ಲಸಿ ದೂರ ದೂರ ನಂದು ಸೂಟಿ ಹಾಕಿದ ಹಾಫ್ ಡೇ ಬಂದೇನೆ. ಸೂಟಿ ಅದ ಇವತ್ತಿಟ್ಟಿನಿ. ಅಯ್ಯೋ ಸೂಟಿನ ಕೊಡ್ಲಿಲ್ಲವ. ಸೌಂಡ್ ಬರಾತಿರ್ಕಿಲ್ಲ, ನಾ ಒಳಗ ಕೆಲಸ 4 ಗಂಟೆಗೆ ಇದ್ದೇನೆ, ರಾತ್ರಿ ಮಕ್ಕೊಂದಿಲ್ಲ. ಪೂಜೆ ಮಾಡೋಗಿತ್ತ, ಪೂಜೆ ಮಾಡೇ ಹೋಗಿದ್ವಿ. ಅಡ್ಗಿನ ಮಾಡೇ ಹೋಗಿನ, ಯಾವಾಗ ಹೋಳ್ಗಿ ಮಾಡೇ ಹೋಗಿನ. ಅಯ್ಯೋ ಅಷ್ಟು ಜಲ್ದಿ. ಮತ್ತೆ ಬಂದು ಯಾವಾಗ ಹಾಫ್ ಡೇ ಬಂದಿನ ಕರೆ ಎಲ್ಲ ಇದಾಗಿದೆ. ಫಾಸ್ಟ್ ಬೇಕು. ನಾ ಫಸ್ಟ್ ಏನು ಮಾಡ್ತೀನಿ, ಈಶ್ವರಿಗಳು ಹೋಗಿದ್ರಣ ಸ್ಕೂಲಿಗೆ. ಈಶ್ವರಿ ಹೋಗಿದ್ರಾಗ ಈಗ ಆರಾಮೇಲೆ ಏನೋ ಸ್ವೆಟರ್ ಹಾಕೊಂಡ್ ಆಕಿಗೆ ಜನ್ಗಿಂದ ಆತ ಜ್ವರ ಭಾಳ ಬಂದು ಡಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ ಭಾಳ ಆಗೈತೆ. ಯಾಕಿಂದ ಜ್ವರ ಬಂದವ ಮನ್ಯಾಗ ತೋರ್ಸ್ಕೊಂಡು ಒಂದು ವಾರ ಜ್ವರ ಬಡ್ದು. ಹಾಂ ನಿಮ್ಗೋ ಪ್ರಸಾದ ನೋಡಿದ್ರಲ್ಲ ಫ್ರೆಂಡ್ಸ, ನಮ್ಮ ಮನೆ ಕಡೆದು ಅಂದ್ರೆ ನಮ್ಮೂರ ಕಡೆ ಎಲ್ಲ ಪೂಜೆ ಯಾವ ಥರ ಮಾಡ್ತಾರೋ, ಹೀಗೆಲ್ಲ ಸೆಲೆಬ್ರೇಟ್ ಮಾಡ್ತಾರ ಅಂತ ಹೇಳಿ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.